ಇದು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ಇದ್ಕಿದ ಅವರೆಕಾಳು ಅಂತ ಹೇಳ್ತಾರೆ. ಅಂದರೆ ಅವರೆಕಾಳು ಸೀಸನಲ್ಲಿ ಅಮ್ಮ ಒಂದು 2 ಕೆಜಿಯಷ್ಟು ನನಗೆ ಕೊಟ್ಟು ಕಳಿಸಿದ್ರು. ಅಲ್ಲಿ ಊರಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು. ಸುಮಾರಾಗಿ ಏನಪ್ಪ ಅಂದರೆ ಒಂದು 5ರಿಂದ 10 ಕೆಜಿಯಷ್ಟು ಅವರೆಕಾಯಿನ ಅಂದರೆ ಅಲ್ಲಿ ಬೆಳೀತಾರಲ್ಲ, ಹಾಗಾಗಿ ಅವರು ಹಸಿ ಕಾಳು ಪಲ್ಯ ಮಾಡೋದ್ರ ಜೊತೆಗೆ ಉಳಿದಿದ್ದನ್ನು ಕೂಡ ಅವರು ನೀರಲ್ಲಿ ನೆನೆ ಹಾಕಿಬಿಟ್ಟು ಈ ಥರ ಬಿಡಿಸಿ ಇಟ್ಕೊಳ್ತಾರೆ. ಇದು ಸುಮಾರು ದಿನಗಳ ಕಾಲ ನಾವು ಅಂದರೆ ವರ್ಷಗಟ್ಟಲೆ 1 ವರ್ಷ ಕೂಡ ನಾವು ಇದನ್ನು ಫ್ರೀಝರಲ್ಲಿ ಇಟ್ಟು ಕಾಳನ್ನ ಸ್ಟೋರ್ ಮಾಡ್ಬೋದು. ಬೇಳೆ ಎಲ್ಲ ಹೇಗೆ ಸ್ಟೋರ್ ಮಾಡ್ತೀವಲ್ಲ ಅದೇ ಥರನೇ ನಾವು ಇದನ್ನು ಕೂಡ ಸ್ಟೋರ್ ಮಾಡ್ಬೋದು. ಪಲ್ಯ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇದ್ರ ಪಲ್ಯ. ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು 10 ನಿಮಿಷಗಳ ಕಾಲ ನೆನೆಸಿದ್ದೀನಿ. ಈ ಥರ ನೆಂದೋಗ್ಬಿಟ್ಟಿದೆ. ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಏನೂ ಹಾಕ್ತಿಲ್ಲ. ಸ್ವಲ್ಪ ಅದೆಷ್ಟು ಬೇಕೋ ಬೇಯಲಿಕ್ಕೆ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಇದನ್ನು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದೇ ವಿಷಲ್ ಸಾಕು. ಒಂದು 10 ನಿಮಿಷ ನೆನೆಸಿದ್ರೆ 1 ಅಥವಾ 2 ವಿಷಲ್ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಇದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ತುಂಬ ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಲೋ ಫ್ಲೇಮಲ್ಲೇ. ಹಾಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟನ್ನ ಕಲಿಸಿದ್ದೀನಿ. ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಿಡದಲ್ಲಿ ಆಲ್ರೆಡಿ ಮಾವಿನ ಹಣ್ಣು ಆಗಿಬಿಟ್ಟಿದೆ. ಸ್ವಲ್ಪ ಸೀಕರಣೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಸೀಕರಣೆ. ನಮಗೆ ಚಪಾತಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸೀಕರಣೆ. ಹಾಗಾಗಿಬಿಟ್ಟು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸೀಕರಣೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ಅವರಿಗೆ ಹಾಗೆ ಹಣ್ಣು ಹೆಚ್ಚಿ ಕೊಟ್ಬಿಟ್ಟು ನಾವು ಸೀಕರಣೆನ ಊಟ ಮಾಡೋಣ ಅಂತೀವಿ. ನಮ್ಮದು ತುಂಬ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ, ಕಾಯಿ ತುಂಬ ಹುಳಿಯಾಗಿರುತ್ತೆ. ಹಾಗೆ ಇಲ್ಲಿ ಜೊತೆಗೆ ಅನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಆಲ್ಮೋಸ್ಟ್ ಮುಗಿದಿದೆ. ಇಲ್ಲಿ ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಮತ್ತು ಒಂದು ಕುಕ್ಕರಲ್ಲಿ ಪಲ್ಯಕ್ಕೆ ಇಟ್ಟಿದ್ದೀನಿ. ನಿನ್ನೆ ಸ್ವಲ್ಪ ಸಾಂಬಾರಿತ್ತು ನುಗ್ಗೆಕಾಯ್ದು, ಹಾಗಾಗಿ ಅದೇ ಸಾಂಬಾರಿಗೆ ಬಿಟ್ಟಿದ್ದೀನಿ ಇವತ್ತು. ಈ ಇದ್ದಕ್ಕಿದ್ದ ಅವರೆಕಾಳು ಪಲ್ಯಕ್ಕೆ ಏನೇನು ಬೇಕಪ್ಪ ಅಂದರೆ 2 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಪಲ್ಯ ಚೆನ್ನಾಗಿರುತ್ತೆ. ಹಸಿ ಕಾಯಿನ ಇಲ್ಲಿ ಒಂದು ಸ್ವಲ್ಪ ತರಿ ಥರ ರುಬ್ಬಿಟ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಇದ್ಕಿದ ಅವರೆಕಾಳು ಸ್ವಲ್ಪ ಹೊತ್ತು ನೆನೆಸಿರೋದ್ರಿಂದ ಒಂದೇ ವಿಷಲ್ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಕುಟ್ರಾಣಿ ಪುಡಿ, ಸ್ವಲ್ಪ ಕಡಲೆ ಪುಡಿ ಎಲ್ಲ ಬೇಕಾಗುತ್ತೆ ಈ ಪಲ್ಯಕ್ಕೆ. ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಚಪಾತಿಗೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಈರುಳ್ಳಿ ಹಾಕಿದಷ್ಟು ಜಾಸ್ತಿ ಹಾಕಿದಷ್ಟು ಈ ಪಲ್ಯ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ ಅಂದಂಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ಈ ಒಂದು ಪಲ್ಯನ. ಹಾಗೆ ಬೆಂಗಳೂರು ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಸೀಸನಲ್ಲಿ ಏನಪ್ಪ ಅಂದರೆ ಅವರೆಕಾಯಿ ಸೀಸನ್ ಅಂದರೆ ಈಗ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಬಟ್ ಆಯಾ ಸೀಸನಲ್ಲಿ ಆ ಸೀಸನಲ್ಲಿ ಸಿಗೋ ಸೊಗಡು ಇದೆಯಲ್ಲ, ಹಳ್ಳಿ ಕಡೆ ನಮ್ಮ ಚಿಕ್ಕವರಿದ್ದಾಗೆಲ್ಲ ಪಲ್ಯ ತುಂಬ ಟೇಸ್ಟಿಯಾಗಿರ್ತಿತ್ತು. ಪಲ್ಯ ಆಯಿತು, ಈಗ ಇದ್ಕಿದ ಅವರೆಕಾಳ್ದಾಯಿತು, ಈ ಥರದ್ದು ಚೆನ್ನಾಗಿರ್ತಿತ್ತು. ಹಾಗೆ ನಾನು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿಕ್ಕಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ, ಬೇಗನೂ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಕೂಡ ರುಚಿಯಾಗಿರುತ್ತೆ. ಈ ಪಲ್ಯಕ್ಕೆ ಹುಳಿ ಕೂಡ ಹಾಕ್ತಾರೆ, ಹುಣಸೆ ಹುಳಿನ. ನಾನಿಲ್ಲಿ ಹುಳಿ ಟೊಮೊಟೊ ಹಾಕಿರೋದ್ರಿಂದ 1-2 ಸಾಕಾಗುತ್ತೆ ಹುಳಿ ಅಂಶ. ಹಾಗೆ ನೋಡ್ಬೋದು ಇದು ಚೆನ್ನಾಗಿ ಇದು ಆಗಿದೆ. ಇವಾಗ ಸ್ವಲ್ಪ ಕಡಲೆ ಪುಡಿ, ಹಾಗೆ ಇದಕ್ಕೆ ಸಾಂಬಾರು ಪುಡಿ, ಮನೇಲಿ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿ, ಹಾಗೆ ನೋಡ್ಕೊಳ್ಳಿ ಖಾರ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಖಾರ ಪುಡಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನಾನು ಚೂರು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ಪುಡಿನ. ಹಾಗೆ ಇದೆಲ್ಲನೂ ಕೂಡ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಣ್ಣೆಯಲ್ಲಿ ಇದಾಗಬೇಕು. ಈಗ ಏನು ತರಿ ಥರ ರುಬ್ಕೊಂಡಿದ್ನಲ್ಲ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರು ಅಂದರೆ ತೀರಾ ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ ನಂಗೆ ಮಾಡ್ಕೊಳ್ತಿರೋದ್ರಿಂದ ಅನ್ನಕ್ಕೂ ಕೂಡ ನಾವು ಹಾಕೊಂಡು ಊಟ ಮಾಡ್ಬೋದು, ಚಪಾತಿ ರೊಟ್ಟಿಗೆ ಅಷ್ಟೇ ಅಲ್ಲ. ಈಗ ಬೇಯಿಸಿಟ್ಟಿರುವಂತಹ ಇದ್ಕಿದ ಅವರೆಕಾಳು ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಅನ್ನಕ್ಕೂ
ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಚಪಾತಿ ಪಲ್ಯ ರೊಟ್ಟಿಗಾದರೆ ನೀವು ಈ ಪಲ್ಯನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾನು ಅನ್ನಕ್ಕೂ ಮಾಡ್ತಿರೋದ್ರಿಂದ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡ್ಬೋದು ರುಚಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಹಾಕೋಬೋದು. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಈ ಪಲ್ಯ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮ್ ಮಾಡಿಬಿಡಿ. ಒಂದು 2 ನಿಮಿಷ ಲೋ ಫ್ಲೇಮ್ ಮಾಡಾದಮೇಲೆ ಸ್ವಲ್ಪ ನಾನು ಕುಶಾಣಿ ಪುಡಿ ಅಥವಾ ಗುರೆಳ್ಳು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಪಲ್ಯ ತುಂಬ ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚೂರು ಬೆಲ್ಲನೂ ಕೂಡ ಹಾಕ್ತಿದ್ದೀನಿ. ಯಾವುದೇ ಪಲ್ಯ ಅಥವಾ ಚಟ್ನಿಗೆ ಚೂರು ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಆ ಹುಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ. ಹಾಗೆ ಲಾಸ್ಟಿಗೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ಸೆಕೆಂಡ್ ಬಿಟ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಇಷ್ಟೇ, ಪಲ್ಯ ರೆಡಿಯಾಗಿದೆ. ನೋಡ್ಬೋದು, ರುಚಿಯಾದ ಇತಿಕಿದ ಅವರೆಕಾಳು ಪಲ್ಯ ಸೂಪರಾಗಿ ರೆಡಿಯಾಗಿದೆ. ನನಗೆ ಅನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಸ್ಪೆಷಲಾಗಿ ಅನ್ನಕ್ಕೆ ಇಷ್ಟ ಆಗುತ್ತೆ ಈ ಪಲ್ಯ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಚಪಾತಿಗೆ ಇಷ್ಟಪಟ್ಟು ತಿಂತಾರೆ. ಪೂರಿ ಕೂಡ ಚೆನ್ನಾಗಿರುತ್ತೆ. ಪೂರಿಗೆ, ದೋಸೆಗೆ, ರೊಟ್ಟಿ, ಪಲ್ಯ, ಹಾಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನು. ನೀವು ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಟು ಈ ಒಂದು ಪಲ್ಯನ ಮಾಡ್ಕೋಬೋದು. ಚೆನ್ನಾಗಿ ಒಣಗಿಸ್ಕೋಬೇಕಷ್ಟೇ ಬಿಸಿಲಲ್ಲಿ. ಈ ಒಂದು ಕಾಳನ್ನ ಚೆನ್ನಾಗಿ ಒಣಗಿಸ್ಕೊಂಡ್ರೆ ನೀವು ವರ್ಷಾನುಗಟ್ಲೆ ಸ್ಟೋರ್ ಮಾಡಿಡ್ಬೋದು. ಸುಮಾರಾಗಿ ಒಂದು ವರ್ಷಗಟ್ಲೆ ಯೂಸ್ ಮಾಡ್ಕೊಳ್ತಾರೆ ಅಮ್ಮರು. ಮೊನ್ನೆ ನನಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಜೊತೆಗೆ ಇವತ್ತಿನ ಮಧ್ಯಾಹ್ನದ ಲಂಚ್ ನೋಡ್ಬೋದು, 2 ಚಪಾತಿ ಜೊತೆ ಈ ತೆಗೆದ ಅವರೆಕಾಳು ಪಲ್ಯ, ಹಾಗೆ ಮಾವಿನ ಹಣ್ಣಿನ ಸೀಕರಣೆ. ತುಂಬ ಚೆನ್ನಾಗಿತ್ತು ಪಲ್ಯ ಅಂತೂ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.